ಎಕ್ಸಿಸ್ಟೆನ್ಸ್ ಅಂತ. ಅಂದರೆ ದೇವರ ಅಸ್ತಿತ್ವದ ಬಗ್ಗೆ ಖಚಿತತೆ ಇಲ್ಲದವನನ್ನು ಒಂದೇ ಪದದಲ್ಲಿ ಹೇಳೋದಿದ್ರೆ ಏನಂತ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎಗ್ನೋಸ್ಟಿಕ್ ಅಂತ ಕರಿತೀವಿ. ಎಗ್ನೋಸ್ಟಿಕ್ ಅಂದರೆ ನಾಸ್ತಿಕ ಅಂತ ಹೇಳ್ಬೋದು ಅಥವಾ ಅಜ್ಞೇಯತಾವಾದಿ ಅಂತ ಹೇಳ್ಬೋದು. ನಾಸ್ತಿಕ ಅಥವಾ ಅಜ್ಞೇಯತಾವಾದಿ ಅನ್ನೋದು ಯಾವುದಕ್ಕೆ ಎಗ್ನೋಸ್ಟಿಕ್ಗೆ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ಅ ಪರ್ಸನ್ ಹೂ ಡೆಲಿಬರೇಟ್ಲಿ ಸೆಟ್ಸ್ ಫೈರ್ ಟು ಅ ಬಿಲ್ಡಿಂಗ್. ಸೊ ಉದ್ದೇಶಪೂರ್ವಕವಾಗಿ ಒಂದು ಕಟ್ಟಡಕ್ಕೆ ಬೆಂಕಿ ಹಚ್ಚುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಒಂದೇ ಪದದಲ್ಲಿ ಹೇಳೋದಿದ್ರೆ ಆರ್ಸೋನಿಸ್ಟ್ ಅಂತ ಕರಿತೀವಿ. ಅಂದರೆ ಆರ್ಸೋನಿಸ್ಟ್ ಅಂದರೆ ಬೆಂಕಿ ಹಚ್ಚುವವ ಅನ್ನುವಂತಹ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ಒನ್ ಹೂ ಡಸ್ ಅ ಥಿಂಗ್ ಫಾರ್ ಪ್ಲೆಜರ್ ಆ್ಯಂಡ್ ನಾಟ್ ಆ್ಯಸ್ ಅ ಪ್ರೊಫೆಷನ್. ಅಂದರೆ ಒಬ್ಬ ಒಂದು ಕೆಲಸನ ತನ್ನ ಒಂದು ಸಂತೋಷಕ್ಕಾಗಿ ಮಾಡ್ತಾನೆ, ಆದರೆ ವೃತ್ತಿಯಾಗಿ ಅದನ್ನು ಮಾಡಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಟೀಚರ್ ಇದ್ದಾನೆ, ಟೀಚಿಂಗ್ ಆತನ ವೃತ್ತಿ ಆದರೆ ತನ್ನ ಒಂದು ಸಂತೋಷಕ್ಕೋಸ್ಕರ ಏನು ಪೇಂಟಿಂಗ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಮಾಡ್ತಾರಲ್ಲ, ಅಂತಹ ವ್ಯಕ್ತಿಯನ್ನು ಏನಂತ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅಮೆಚೂರ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹವ್ಯಾಸಿ ಅನ್ನುವಂತಹ ಒಂದು ಮೀನಿಂಗ್ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ. ಒನ್ ಹೂ ಕ್ಯಾನ್ ಯೂಸ್ ಈದರ್ ಹ್ಯಾಂಡ್ ವಿತ್ ಈಸ್. ಎರಡೂ ಕೈಗಳನ್ನು ಸುಲಭವಾಗಿ ಬಳಸಬಲ್ಲ ವ್ಯಕ್ತಿಯನ್ನು ಏನು ಹೇಳ್ತೀವಿ? ಸೊ ಫಾರ್ ಎಕ್ಸಾಂಪಲ್, ಆಟ್ ಅ ಟೈಮ್ ಎರಡೂ ಕೈಯನ್ನು ಬಳಸ್ಕೊಂಡು ಎರಡೂ ಕೈಯಿಂದ ಬರೆಯೋದಾಗಿರ್ಬೋದು ಅಥವಾ ಎರಡೂ ಕೈಯಿಂದ ಚಿತ್ರವನ್ನು ಬಿಡಿಸೋದಾಗಿರ್ಬೋದು, ಆ ರೀತಿ ಆಗುತ್ತೆ. ಸೊ ಅಂತಹ ಒಂದು ವ್ಯಕ್ತಿಯನ್ನು ಆಂಬಿಡೆಕ್ಟ್ರಸ್ ಅಂತ ಕರಿತೀವಿ. ಆಂಬಿಡೆಕ್ಟ್ರಸ್ ಅಂತ ಹೇಳಬೇಕಂದ್ರೆ ಈ ರೀತಿಯಾದಂತಹ ಕಲೆಯನ್ನು ದ್ವಂದ್ವಾರ್ಥ ಉಳ್ಳ ವ್ಯಕ್ತಿ ಅಂತ ಏನೋ ಬರುತ್ತೆ ಅದು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಂಬಿಡೆಕ್ಟ್ರಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಒನ್ ಹೂ ಮೇಕ್ಸ್ ಆ್ಯನ್ ಆಫಿಷಿಯಲ್ ಎಕ್ಸಾಮಿನೇಷನ್ ಆಫ್ ಅಕೌಂಟ್ಸ್. ಸೊ ಏನು ಅಧಿಕೃತವಾಗಿ ಯಾರು ಖಾತೆಗಳನ್ನು ಪರೀಕ್ಷೆ ಮಾಡ್ತಾರಲ್ಲ, ಸೊ ಅಕೌಂಟ್ಸ್ಗಳನ್ನು ಈ ಪರೀಕ್ಷೆ ಮಾಡ್ತಾರಲ್ಲ, ಅಂತಹ ವ್ಯಕ್ತಿಯನ್ನು ಏನಂತ ಕರಿತೀವಿ? ಆಡಿಟರ್ ಅಂತ ಕರಿತೀವಿ. ಸೊ ಇದಂದ್ರೂ ನಿಮಗೆ ಗೊತ್ತೇ ಇದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಮುಂದಿನ ನೋಡೋಣ. ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಆರ್ ಟ್ರೈಸ್ ಟು ಬ್ರಿಂಗ್ ಅಬೌಟ್ ಅ ಸ್ಟೇಟ್ ಆಫ್ ಲಾಲೆಸ್ನೆಸ್ ಅಂತ ಇದೆ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ? ಕಾನೂನು ಬಾಹಿರ ಸ್ಥಿತಿಯನ್ನು ನಂಬುವ ಅಥವಾ ತರಲು ಪ್ರಯತ್ನಿಸುವ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ. ಕಾನೂನು ಬಾಹಿರ ಸ್ಥಿತಿಯನ್ನು ನಂಬುವ ಅಥವಾ ಅದನ್ನು ತರಲು ಪ್ರಯತ್ನಿಸುವ ವ್ಯಕ್ತಿಯನ್ನು ಏನಂತ ಕರಿತೀವಿ ಅಂತ ಅನಾರ್ಚಿಸ್ಟ್ ಅಂತ ಕರಿತೀವಿ. ಅಂದರೆ ಅರಾಜಕತಾವಾದಿ ಅಂತ ಕರಿಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಅನಾರ್ಚಿಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಅ ಪರ್ಸನ್ ಹೂ ಹ್ಯಾಸ್ ಚೇಂಜ್ಡ್ ಹೀಸ್ ಫೇತ್. ಸೊ ತನ್ನ ನಂಬಿಕೆಯನ್ನು ಬದಲಿಸಿದಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಅಪೋಸ್ಟೇಟ್ ಅಂತ ಕರಿತೀವಿ. ಅಪೋಸ್ಟೇಟ್ ಅಂದರೆ ಧರ್ಮಭ್ರಷ್ಟ ಅಂತ ಹೇಳ್ಬೋದು. ಸೊ ಅ ಪರ್ಸನ್ ಹೂ ಹ್ಯಾಸ್ ಚೇಂಜ್ಡ್ ಹೀಸ್ ಫೇತ್ ಅಂದರೆ ಅಪೋಸ್ಟೇಟ್, ಧರ್ಮಭ್ರಷ್ಟ ಅನ್ನುವಂಥ ಮೀನಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಸೊ ದೇವರ ಅಸ್ತಿತ್ವದಲ್ಲಿ ನಂಬಿಕೆನೇ ಇಲ್ಲದಂಥವನನ್ನು ನಾವು ಏನಂತ ಕರಿತೀವಿ ಅಂದರೆ ಏನು ಅಥಿಸ್ಟ್ ಅಂತ ಕರಿತೀವಿ. ಅಂದರೆ ನಾಸ್ತಿಕ. ಅಥಿಸ್ಟ್ ಅಂದರೆ ನಾಸ್ತಿಕ. ಅ ಪರ್ಸನ್ ಅಪಾಯಿಂಟೆಡ್ ಬೈ ಟೂ ಪಾರ್ಟೀಸ್ ಟು ಸಾಲ್ವ್ ಅ ಡಿಸ್ಪ್ಯೂಟ್. ಒಂದು ವಿವಾದವನ್ನು ಬಗೆಹರಿಸಲಿಕ್ಕೋಸ್ಕರ ಎರಡು ಪಕ್ಷಗಳಿಂದ ನೇಮಕಗೊಂಡ ವ್ಯಕ್ತಿಯನ್ನು, ಎರಡು ಪಕ್ಷಗಳಿಂದ ವಿವಾದವನ್ನು ಪರಿಹರಿಸಲಿಕ್ಕೋಸ್ಕರ ನೇಮಕಗೊಂಡ ವ್ಯಕ್ತಿಯನ್ನು ಏನಂತ ಕರಿತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆರ್ಬಿಟ್ರೇಟರ್ ಅಂತ ಕರಿತೀವಿ. ಏನಂತ? ಆರ್ಬಿಟ್ರೇಟರ್ ಅಂದರೆ ಮಧ್ಯಸ್ಥಗಾರ. ಸೊ ಮಧ್ಯಸ್ಥಗಾರ ಬಂದು ಎರಡು ಕಡೆ ಪಕ್ಷಗಳ ಒಂದು ಮಾತುಕತೆಗಳನ್ನು ಕೇಳಿಕೊಂಡು ಫೈನಲ್ ಡಿಸಿಷನ್ ಹೇಳ್ತಾನಲ್ಲ, ಸೊ ಆತನನ್ನು ಆರ್ಬಿಟ್ರೇಟರ್ ಅಂತ ಹೇಳ್ತೀವಿ, ಮಧ್ಯಸ್ಥಗಾರ. ನೆಕ್ಸ್ಟ್ ನೋಡೋಣ. ಒನ್ ಹೂ ಲೀಡ್ಸ್ ಆ್ಯನ್ ಆಸ್ಟೇರ್ ಲೈಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಠಿಣ ಜೀವನವನ್ನು ನಡೆಸುವಂತಹ ವ್ಯಕ್ತಿಯನ್ನು ಏನಂತ ಕರಿತೀವಿ? ಏನಂದರೆ ಆಸೆಟಿಕ್ ಅಂತ ಕರಿತೀವಿ. ಅಂದರೆ ತಪಸ್ವಿ ಅನ್ನುವಂತಹ ಮೀನಿಂಗ್ ಬರುತ್ತೆ. ತಪಸ್ವಿ ಅನ್ನುವಂತಹ ಮೀನಿಂಗ್. ನೆಕ್ಸ್ಟ್ ನೋಡೋಣ. ಒನ್ ಹೂ ಡಸ್ ಅ ಥಿಂಗ್ ಫಾರ್ ಪ್ಲೆಷರ್ ಆ್ಯಂಡ್ ನಾಟ್ ಆಸ್ ಅ ಪ್ರೊಫೆಷನ್. ಓಕೆ, ಸೊ ಇನ್ನೊಮ್ಮೆ ರಿಪೀಟ್ ಆಗಿದೆ. ಸೊ ಇದು ಏನು ಅಮೆಚೂರ್ ಅಂದರೆ ಅದೇ ಹೇಳಿದ್ನಲ್ಲ ಇವಾಗಷ್ಟೇ, ಅಂದರೆ ಹವ್ಯಾಸಿ ಅಂತ ಹೇಳ್ಬೋದು. ಇದು ಇನ್ನೊಮ್ಮೆ ರಿಪೀಟ್ ಆಗಿಬಿಡುತ್ತೆ. ಇನ್ನೊಂದು ನೋಡೋಣ. ಆ್ಯನ್ ಅನ್ಕನ್ವೆನ್ಷನಲ್ ಸ್ಟೈಲ್ ಆಫ್ ಲಿವಿಂಗ್ ಅಂತ ಕೇಳ್ತಾ ಇದ್ದಾರೆ. ಅಸಾಂಪ್ರದಾಯಿಕ ಜೀವನ ಶೈಲಿಯನ್ನು ನಡೆಸುವವನನ್ನು ಏನಂತ ಕರೀತಾರೆ? ಬೊಹೆಮಿಯನ್ ಅಂತ ಕರೀತಾರೆ. ಯಾವುದಕ್ಕೆ? ಅಸಾಂಪ್ರದಾಯಿಕ ಜೀವನ ಶೈಲಿಯನ್ನು ನಡೆಸೋದಕ್ಕೆ ಬೊಹೆಮಿಯನ್ ಅಂತ ಕರೀತಾರೆ. ಒನ್ ಹೂ ಈಸ್ ಬ್ಯಾಡ್ ಇನ್ ಸ್ಪೆಲ್ಲಿಂಗ್. ಸೊ ಇಲ್ಲಿ ಪ್ರಮುಖವಾಗಿ ಏನು ಕಾಗುಣಿತಗಳಲ್ಲಿ ಸೊ ಸರಿಯಾಗಿ ಆತ ಏನು ತುಂಬಾ ಬ್ಯಾಡ್ ಇರ್ತೀವಲ್ವಾ, ಸೊ ಅಂಥವನನ್ನು ಏನಂತ ಕರಿತೀವಿ ಅಂದರೆ ಕ್ಯಾಕೋಗ್ರಾಫರ್.
ಸೊ ಸ್ಪೆಲ್ಲಿಂಗ್ಸ್ಗಳಲ್ಲಿ ಏನು ಸರಿ ಇಲ್ಲದೆ ಇರೋರನ್ನ, ಅಂದರೆ ಅಷ್ಟು ಪರ್ಫೆಕ್ಟ್ ಇಲ್ಲದೆ ಇರೋರನ್ನ ಕ್ಯಾಕೋಗ್ರಾಫರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಒನ್ ಹೂ ಫೀಡ್ಸ್ ಆನ್ ಹ್ಯೂಮನ್ ಫ್ಲೆಶ್ ಅಂತ. ಸೊ ಮಾನವನ ಮಾಂಸವನ್ನು ತಿಂದು ಬದುಕುವಂಥವರನ್ನ ಏನಂತ ಕರಿತೀವಿ ಅಂದರೆ ಕ್ಯಾನಿಬೆಲ್ ಅಂತ ಕರಿತೀವಿ, ಅಂದರೆ ನರಭಕ್ಷಕರು. ಅಂದರೆ ಮಾನವರ ಮಾಂಸವನ್ನು ತಿಂದು ಬದುಕುವಂಥವರನ್ನ ನಾವೇನಂತ ಕರಿತೀವಿ, ನರಭಕ್ಷಕ ಅಥವಾ ಕ್ಯಾನಿಬೆಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಅ ಪರ್ಸನ್ ಹೂ ಈಸ್ ಬ್ಲೈಂಡ್ಲಿ ಡಿವೋಟೆಡ್ ಟು ಆ್ಯನ್ ಐಡಿಯಾ, ಅ ಪರ್ಸನ್ ಡಿಸ್ಪ್ಲೇಯಿಂಗ್ ಅಗ್ರೆಸಿವ್ ಆರ್ ಎಕ್ಸಾಗರೇಟೆಡ್ ಪೆಟ್ರಿಯೋಟಿಸಮ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಕಲ್ಪನೆಯನ್ನು ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡದೆ ಸುಮ್ಮನೆ ಬ್ಲೈಂಡಾಗಿ ಅದನ್ನು ನಾವೇನು ಮಾಡೋದು, ಅದನ್ನು ಫಾಲೋ ಮಾಡೋದು, ಅಥವಾ ಅದನ್ನು ಆಕ್ರಮಣಕಾರಿ ಅಥವಾ ಉತ್ಪ್ರೇಕ್ಷಿತ ದೇಶಭಕ್ತಿಯನ್ನು ಪ್ರದರ್ಶಿಸುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಚಾವಿನಿಸ್ಟ್ ಅಂತ ಕರಿತೀವಿ. ಅಂದರೆ ಬ್ಲೈಂಡಾಗಿ ಯಾರೇನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತಾ ಅದು ಆಕ್ರಮಣ ಆಗಿರ್ಬೋದು, ಅಥವಾ ಸುಮ್ಮನೆ ಅತಿ ಹೆಚ್ಚಾದ ದೇಶಭಕ್ತಿಯನ್ನು, ಅಂದರೆ ಕೆರಳಿಸುವಂತಹ ದೇಶಭಕ್ತಿಯನ್ನು ಮಾಡಿಸುವಂಥ ವ್ಯಕ್ತಿಯನ್ನು ಚಾವಿನಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಅ ಕ್ರಿಟಿಕಲ್ ಜಡ್ಜ್ ಆಫ್ ಎನಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸೊ ಯಾವುದೇ ಒಂದು ಕಲೆ ಆಗಿರ್ಬೋದು, ಕರಕುಶಲತೆ ಆಗಿರ್ಬೋದು, ಅದರ ಒಂದು ನಿರ್ಣಾಯಕ ತೀರ್ಪುಗಾರನನ್ನು ನಾವು ಏನಂತ ಕರಿತೀವಿ ಅಂತ ಕಾನ್ಸರ್ ಅಂತ ಕರಿತೀವಿ. ಕಾನ್ಸರ್ ಅಂತ ಕರಿತೀವಿ. ಓಕೆ. ಪರ್ಸನ್ಸ್ ಲಿವಿಂಗ್ ಆಟ್ ದ ಸೇಮ್ ಟೈಮ್, ಒಂದೇ ಸಮಯದಲ್ಲಿ ವಾಸಿಸುವ ವ್ಯಕ್ತಿಗಳನ್ನು ಏನಂತ ಕರಿತೀವಿ. ಸೊ ಈಗ ಬಸವಣ್ಣನವರಿಗೆ ಇನ್ನೊಬ್ಬರು ಅದೇ ಒಂದು ಟೈಮ್ನಲ್ಲಿ ಇದ್ದರೆ ನಾವು ಅವರನ್ನು ಏನಂತ ಕರಿತೀವಿ, ಸಮಕಾಲೀನವರು ಅಂತ ಹೇಳ್ತೀವಲ್ವಾ. ಸೊ ಅವರನ್ನು ನಾವೇನಂತ ಹೇಳ್ತೀವಿ, ಕಂಟೆಂಪರರೀಸ್, ಅಂದರೆ ಸಮಕಾಲೀನವರು, ಒಂದೇ ಕಾಲದಲ್ಲಿ ಬಾಳಿದವರು ಅನ್ನೋದು. ಸೊ ಒನ್ ಹೂ ಈಸ್ ರಿಕವರಿಂಗ್ ಹೆಲ್ತ್ ಆಫ್ಟರ್ ಇಲ್ನೆಸ್. ಸೊ ಅನಾರೋಗ್ಯದ ನಂತರ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿರುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಕಾನ್ವಲಸೆಂಟ್ ಅಂತ ಕರಿತೀವಿ, ಅಂದರೆ ಗುಣಮುಖ. ಕಾನ್ವಲಸೆಂಟ್ ಅಂದರೆ ಗುಣಮುಖ. ನೆಕ್ಸ್ಟ್ ನೋಡೋಣ, ಅ ಪರ್ಸನ್ ಹೂ ರಿಗಾರ್ಡ್ಸ್ ದ ಹೋಲ್ ವರ್ಲ್ಡ್ ಆಸ್ ಹಿಸ್ ಕಂಟ್ರಿ. ಸೊ ಇಡೀ ಜಗತ್ತು ತನ್ನ ದೇಶ ಅಂತ ಪರಿಗಣಿಸುವಂತಹ ವ್ಯಕ್ತಿಯನ್ನು, ಈಗ ಎಲ್ಲೇ ಹೋದರೂ ಕೂಡ ಈಗ ನೋಡಿ ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯವನ್ನು, ಇದು ನನ್ನ ಪ್ರಾಂತ್ಯ, ಇದು ನನ್ನ ಹೆಮ್ಮೆ ಅಂತ ಹೇಳ್ಕೊಡ್ತಾರಲ್ಲ. ಆದರೆ ಇಡೀ ಒಂದು ಪ್ರಪಂಚ ಎಲ್ಲೇ ಹೋದರೂ ಕೂಡ ಇದು ನನ್ನ ದೇಶ, ಇದು ನಂದೇ ಅಂತ ಇಡೀ ಒಂದು ಪ್ರಪಂಚವನ್ನು ತನ್ನ ದೇಶವೆಂದು ಪರಿಗಣಿಸುವ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಕಾಸ್ಮೋಪಾಲಿಟನ್ ಅಂತ ಕರಿತೀವಿ. ಸೊ ಕಾಸ್ಮೋಪಾಲಿಟನ್ ಅನ್ನೋದು ಇಲ್ಲಿ ಬರುತ್ತೆ. ಒನ್ ಹೂ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರೋದನ್ನು ಒಂದೇ ಪದದಲ್ಲಿ ಹೇಳೋದಿದ್ರೆ ಏನು ಹೇಳ್ತೀವಿ, ಸೈನೋಸರ್ ಅಂತ ಕರಿತೀವಿ. ಸೊ ಸೆಂಟರ್ ಆಫ್ ಅಟ್ರಾಕ್ಷನ್, ಸೊ ಆಕರ್ಷಣೆಯ ಕೇಂದ್ರವಾಗಿರುವವರನ್ನು ಒಂದೇ ಪದದಲ್ಲಿ ಸೈನೋಸರ್. ಒನ್ ಹೂ ಸ್ನೀರ್ಸ್ ಆಟ್ ದ ಬಿಲೀಫ್ಸ್ ಆಫ್ ಅದರ್ಸ್. ಸೊ ಅಂದರೆ ಇತರರ ನಂಬಿಕೆಗಳನ್ನು ಮೂದಲಿಸುವವರನ್ನು ಒಂದೇ ಪದದಲ್ಲಿ ಹೇಳೋದಿದ್ರೆ, ಇತರರ ನಂಬಿಕೆಗಳನ್ನು ಮೂದಲಿಸುವವರನ್ನು ಸಿನಿಕ್ ಅಂತ ಕರಿತೀವಿ. ಸಿನಿಕ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಅ ಲೀಡರ್ ಆರ್ ಒರೇಟರ್ ಹೂ ಎಸ್ಪೋಸ್ಡ್ ದ ಕಾಸ್ ಆಫ್ ದ ಕಾಮನ್ ಪೀಪಲ್. ಸೊ ಸಾಮಾನ್ಯ ಜನರ ಉದ್ದೇಶವನ್ನು ಪ್ರತಿಪಾದಿಸಿದ ನಾಯಕ ಅಥವಾ ವಾಗ್ಮಿಯನ್ನು ಏನಂತ ಕರಿತೀವಿ, ಡೆಮಾಗಾಗ್ ಅಂತ ಕರಿತೀವಿ. ಡೆಮಾಗಾಗ್ ಅನ್ನುವಂಥದ್ದನ್ನು, ಸಾಮಾನ್ಯ ಜನರ ಉದ್ದೇಶವನ್ನು ಪ್ರತಿಪಾದಿಸುವ ನಾಯಕ ಅಥವಾ ವಾಗ್ಮಿಯನ್ನು. ನೆಕ್ಸ್ಟ್, ಅ ಪರ್ಸನ್ ಹ್ಯಾವಿಂಗ್ ಅ ಸೊಫಿಸ್ಟಿಕೇಟೆಡ್ ಚಾರ್ಮ್ ಅಂತ. ಸೊ ಅತ್ಯಾಧುನಿಕವಾಗಿರುವಂತಹ ತನ್ನ ಶೈಲಿಯನ್ನು ಹೊಂದಿರುವಂಥ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಡೆಬೋನೇರ್ ಅಂತ ಕರಿತೀವಿ.